ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ನಾನು ಹಣೆ ಬರನೇ ಚೆನ್ನಾಗಿಲ್ಲ ಅಥವಾ ನನಗೇನೋ ಆಗ್ಬಿಟ್ಟೈತೆ. ನಾನು ವ್ಲಾಗ್ ಶುರು ಮಾಡಿದ್ದೀನಿ ಅನ್ನೋದನ್ನ ಮರ್ತ್ಕೊಬಿಟ್ಟಿದ್ದೀನಿ. ದಾಂಡೇಲಿಗೆ ಟ್ರಿಪ್ ಬಂದಿದ್ದೀವಿ, ಬಟ್ ಹಸನ್ ಸ್ಟಾರ್ಟೆಡ್ ವ್ಲಾಗ್ ಎಟ್. ಏನಾಗೈತೆ ಗೊತ್ತಿಲ್ಲ. ಅದೇ ಹೇಳ್ತಾ ಇದ್ದೀನಲ್ಲ, ಟ್ರಿಪ್ ಬಂದಿದ್ದೀವಿ ಅನ್ನೋದನ್ನೇ ಮರ್ತ್ಕೊಂಡಿದ್ದೀನಿ. ಬಟ್ ಆದರೂ ತೊಂದರೆ ಇಲ್ಲ. ನಿನ್ನೆ ಎಲ್ಲೆಲ್ಲಿಗೆ ಹೋಗಿದ್ದೆ, ಇವತ್ತು ಮತ್ತು ಅಲ್ಲಲ್ಲಿಗೆ ಹೋಗ್ಬಿಟ್ಟು ನಿಮಗೆ ಇದನ್ನು ಆಟ ಆಡಿದ್ದೀವಿ ಅಂತ ವೀಡಿಯೋ ಮಾಡ್ಕೊಂಡಿದ್ದೀನಿ. ಅದೊಂದು ಮಾಡಿದ್ದೀನಿ, ಅದನ್ನು ನಿಮಗೆ ತೋರಿಸ್ತೀನಿ ಆಯಿತಾ. ನಾವು ಉಳ್ಕೊಂಡಿರೋ ರೆಸಾರ್ಟ್ ಬಂದ್ಬಿಟ್ಟು ಅಂಚ್ ರೆಸಾರ್ಟ್ಸ್ ಅಂತ ಒಂದು. ಇದು ರಿವರ್ ವ್ಯೂ ರೆಸಾರ್ಟು. ನಾವಿದ್ದಿದ್ದ ರೂಮು ಅದು ಅಲ್ಲಿ ಮೇಲ್ಗಡೆ. ಅಲ್ಲಿಂದ ರಿವರು, ಯಾವ ರಿವರ್ ಹೇಳ್ಬೇಕಲ್ಲ, ಕಾಳಿ ನದಿ ತುಂಬ ಚೆನ್ನಾಗಿ ಕಾಣುತ್ತೆ. ಗೇಟಿನ ಬೇಡ, ನಾವಿರೋ ಪ್ರಾಪರ್ಟಿ ಒಳಗಡೆಯಿಂದನೇ ರಿವರಿಗೆ ಹೋಗ್ಬೋದು. ಅದನ್ನು ತೋರಿಸ್ತೀನಿ ನಾನು. ನಾವು ಹೋಗ್ತಾ ಇದ್ದೀವಿ ಈಗ ಫಾರ್ ದಿ ಏನದು ಅದೇನೋ ಅಂತಾರೆ ಇಂಗ್ಲೀಷಲ್ಲಿ. ನಂಗೆ ಅಷ್ಟೊಂದೆಲ್ಲ ಇಂಗ್ಲೀಷ್ ಬರಲ್ಲ. ನಾವು ಪಕ್ಕ ಕನ್ನಡ ಹುಡುಗರು. ನದಿಯ ದಡಕ್ಕೆ ಹೋಗ್ತಾ ಇದ್ದೀವಿ. ಕಾಳಿ ನದಿ ಹೆಸರೆಷ್ಟು ಭಯಾನಕವಾಗಿದೆ. ಆದರೆ ಕಾಳಿ ಅಂದರೆ ನಮ್ಮ ದೇವರು, ಅವಳೇ ನಮ್ಮನ್ನು ಕಾಪಾಡ್ತಾ ಇರೋದು. ತಾಯಿ ಕಾಳಿ ನೋಡಿ, ಇದೇ ಕಾಳಿ ನದಿ. ನಿನ್ನೆ ಅದರಲ್ಲೆಲ್ಲ ಅಡ್ವೆಂಚರ್ ಮಾಡಿರೋದೆಲ್ಲ ಫೋಟೋಸು ವೀಡಿಯೋಸ್ ಆಯಿತು. ಅದನ್ನು ಹಾಕ್ಬಿಟ್ಟು ಎಡಿಟ್ ಮಾಡಿಬಿಡ್ತೀನಿ ನಿಮಗೆ, ಆಯಿತಾ, ತೋರ್ಸೋಕ್ಕೆ. ನಾವಿದ್ದಿದ್ದು ರೂಮ್ ಯಾವುದು ಇದೆ, ಫಸ್ಟ್ ಫ್ಲೋರ್ ಅಲ್ಲ, ಸೆಕೆಂಡ್ ಫ್ಲೋರ್. ಅದು ಗೊತ್ತಾ? ಇಲ್ಲಿ ಅಲ್ಲಿ ಬಾಗಿಲು ತೆಗೆದುಬಿಟ್ಟು ಬನ್ನಿ. ನೋಡಿ ಇಲ್ಲಿ ಬಾಗಿಲು ತೆಗೆದುಬಿಟ್ಟು ಬನ್ನಿ ಏನಲ್ಲ, ಅಲ್ಲಿ ಬಾಗಿಲು ತೆಗೆದುಬಿಟ್ಟು ಬನ್ನಿ ನೋಡಿ. ಅದೇ ರೂಮ್ ನಾವಿರೋದು. ನದಿ ನೋಡಿ ಗೈಸ್. ಹತ್ರಕ್ಕೆ ಹೋಗಿ ನಿಮ್ಗೊಂದು ವ್ಯೂ ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಆದರೆ ಅದು ಫೋನಲ್ಲೆಲ್ಲ ಕ್ಯಾಪ್ಚರ್ ಆಗಲ್ಲ. ಅದೇನೋ ಗೊತ್ತಿಲ್ಲ, ನಾವು ಏನು ನೋಡ್ತೀವಿ. ಮೋಸ್ಟ್ಲಿ ಅದು ಫೋನ್ ಪ್ರಾಬ್ಲಮ್ ಅನಿಸುತ್ತೆ. ನೀವೆಲ್ಲ ಸಾವುಕಾರು ಐಫೋನ್ ಇಟ್ಕೊಂಡಿರ್ತೀರಿ, ನಾವು ಆ್ಯಂಡ್ರಾಯ್ಡಲ್ಲಿ ವೀಡಿಯೋ ಮಾಡ್ತೀವಲ್ಲ, ಅದು ಅದರ ಎಕ್ಸ್ಪೀರಿಯೆನ್ಸ್ ನಿಮಗೆ ಗೊತ್ತಾಗಲ್ಲ. ಬನ್ನಿ ತೋರಿಸ್ತೀನಿ. ಮತ್ತೆ ಬಂದೆ ನೋಡಿ ಇಲ್ಲಿ. ನಾನು ಯಾಕೆ ಹಿಂಗೆ ಬೆಳಗ್ಗೆ ಕ್ಯಾಮ್ರಾ ಹಿಡ್ಕೊಂಡು ಓಡಾಡ್ತಾಯಿದ್ದೀನಿ ಅಂದರೆ, ಮಧ್ಯಾಹ್ನ ಮೇಲೆ ಏನು ಎಂಜಾಯ್ ಮಾಡ್ತಿರ್ತೀವಲ್ಲ ಆ ಟೈಮಲ್ಲಿ ಫೋನ್ ತೆಗಿಬೇಕು, ವೀಡಿಯೋ ಮಾಡಬೇಕು ಅಂತ ತಲೆಗೆ ಬರಲ್ಲ. ಅದರಲ್ಲೇ ಮುಳುಗೋಗಿರ್ತೀನಿ. ಯೋಚನೆನೂ ಬರಲ್ಲ, ಫೋನ್ ತೆಗಿಯೋಣ, ವೀಡಿಯೋ ಮಾಡೋಣ, ಏನಾದ್ರು ಮಾಡಬೇಕು. ವ್ಲಾಗ್ ಶುರು ಮಾಡಿದ್ದೀನಿ, ಏನೇನಾದ್ರು ಆಗ್ತಾ ಇರಬೇಕು ಅನ್ನೋ ತಲೆಗೆ ಬರೋಲ್ಲ. ಅದೊಂಥರ ಹೆಂಗೆ ಅಂದರೆ, ಸುಮ್ಮನೆ ಟೈಮ್ ಪಾಸಿಗೆ ಮಾಡಿರೋ. ಅದು ನಿಜ. ನನಗೇನು ಅಯ್ಯೋ ಅಷ್ಟು ಫಾಲೋವರ್ಸ್ ಜಾಸ್ತಿ ಆಗಬೇಕು, ಲೈಕ್ಸ್ ಬರಬೇಕು, ಅದೆಲ್ಲ ಏನಿಲ್ಲ. ಸುಮ್ಮನೆ ಖುಷಿಗೆ ಆಗ್ತೀನಿ. ಅದು ನೋಡೋರು ನೋಡ್ತಾರೆ, ನೋಡದೇ ಇದ್ದವ್ರು ನೋಡಲ್ಲ. ನನಗೆ ನೋಡಲೇಬೇಕು ಅಷ್ಟೊಂದೆಲ್ಲ ಏನು ಸೀನಿಲ್ಲ. ಇವತ್ತೇನಿಗೆ ಬಂದೆ, ಇವಾಗ ಏನಕ್ಕೆ ಮತ್ತೆ ಶುರು ಮಾಡ್ಕೊಂಡೆ ಅಂದರೆ, ನೋಡಿ ಇಲ್ಲಿ ನಾವಿದ್ವಲ್ಲ, ಅದರಲ್ಲಿ ಫುಲ್ ಟಾಪ್ ಮೋಸ್ಟ್ ಫ್ಲೋರಾ ಅಲ್ಲ, 3rd ಫ್ಲೋರಲ್ಲಿ ಗೇಮಿಂಗ್ ಸೆಕ್ಷನು. ಏನು ಭಾರಿ ದೊಡ್ಡ ಗೇಮ್ಸ್ ಎಲ್ಲ ಏನಿಲ್ಲ. ಇದು ಅದೇ ಮಾಲ್ಗಳಲ್ಲಿ ಇರುತ್ತಲ್ಲ ಹಿಂಗೆ ದೂಕಾಡೋದು, ಅದೊಂದೈತೆ. ಆರ್ಚರಿ ಒಂದಿದೆ, ಒಂದು ಟೇಬಲ್ ಟೆನ್ನಿಸ್ಸು. ನಾನು ನಮ್ಮಮ್ಮ ನಿನ್ನೆ ಇದರಲ್ಲಿ ಸಖತ್ ಆಟಾಡಿದ್ದೀವಿ. ಇದ್ರ ಹೆಸರು ಟೇಬಲ್ ಟೆನ್ನಿಸ್ಸು. ಬಟ್ ನಾವು ಆಡಿದ್ದು ಟೇಬಲ್ ಮೇಲೆ ಬಾಲ್ ಇರಲೇ ಇಲ್ಲ, ಅದು ಬರೀ ಏರಲ್ಲೇ ಜಂಪ್ ಆಡಿತ್ತು. ನಾವು ಅದನ್ನು ಏನದು ಟೇಬಲ್ ಟೆನ್ನಿಸ್ ಬ್ಯಾಟಲ್ಲಿ ಶಟಲ್ ಬ್ಯಾಡ್ಮಿಂಟನ್ ಥರ ಆಡ್ಬಿಟ್ಟು ಆಮೇಲೆ ಶಟಲ್ ಆಡಿದ್ವಿ. ಆದರೆ ಜಾಗ ಸಾಕಾಗಿಲ್ಲ, ಬೇಜಾರು. ಮನೆ ಹತ್ರನೇ ಆಡ್ತಾಯಿರ್ತೀವಿ ಬಿಡಿ. ಹಾಕಿ ಟೇಬಲ್ ಐತೆ, ಆಡಿಸ್ಲಿಲ್ಲ. ಸಾರಿ ಹಾಕಿ ಅಂದ್ಬಿಟ್ಟು ನನ್ನ ತಲೆಗೆ ಏನಿದು ಏನೋ ಅಂತಾರೆ ಬಿಡಿ. ಇದೊಂದಿತ್ತು, ಆಡಿಸ್ಲಿಲ್ಲ. ವ್ಯೂ ಪರವಾಗಿಲ್ಲ, ಚೆನ್ನಾಗಿದೆ. ಏನಂದರೆ ನಮ್ಮ ಮನೇನು ತೋಟದ ಮನೆಯಲ್ಲೇ ಇರೋದು. ನಮ್ಮ ಮನೆಯಿಂದ ಎದ್ದು ಬಂದರೂ ಸೇಮ್ ವ್ಯೂ ಸಿಗುತ್ತೆ. ಇಲ್ಲಿ ನದಿ ಒಂದು ಎಕ್ಸ್ಟ್ರಾ ಇದೆ. ಅದು ಯಾವ ನದಿ? ಕಾಳಿ ನದಿ. ನಾನು ಹೇಳ್ತಾಯಿದ್ದೀನಿ, ನನಗೆ ಕಾಳಿ ನದಿ ಅಂದರೆ ಸಖತ್ ಇಷ್ಟ. ಅದೇ ಕಾಳಿ ನದಿ ಎಲ್ಲ ಈ ಪ್ರಾಪರ್ಟಿಲಿ ಎಲ್ಲಿ ನಿಂತ್ಕೊಂಡು ನೋಡಿದ್ರು ಕಾಳಿ ನದಿ ಕಾಣುತ್ತೆ. ಅದೊಂದು ಇದರಲ್ಲಿ ಅಡ್ವಾಂಟೇಜ್ ಎಕ್ಸ್ಟ್ರಾ ಅಷ್ಟೆ, ಇನ್ನೇನೂ ಇಲ್ಲ. ಪಾರಿವಾಳಗಳು ಅದೇ ನಮ್ಮೂರಲ್ಲೂ ಇದ್ದೇ ಇರುತ್ತೆ, ಇದೇನು ಸ್ಪೆಷಲ್ ಅಲ್ಲ. ಆದರೂ ಬಂದಿತ್ತು ತೋರಿಸಿ. ಆರೋಯ್ತಾ? ಕಾಣಿಸ್ತೀತಾ? ಹಾಂ ಐತೆ. ನಮ್ಮ ಮನೆಯಿಂದ ಎದ್ದು ಬಂದ್ರು. ಆ್ಯಕ್ಚುಲಿ ಏನಂದರೆ, ಇಲ್ಲಿ ನಾನು ಬೆಳಗ್ಗೆ ಎದ್ದು ನೋಡಿದಾಗ ಚೆನ್ನಾಗಿತ್ತು ವ್ಯೂ, ಏನು ತೊಂದರೆ ಇಲ್ಲ. ಬಟ್ ಇಲ್ಲೇನು ಕನ್ಸ್ಟ್ರಕ್ಷನ್, ಯಾವುದೋ ಇನ್ನೊಂದು ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಿದೆ. ಇಲ್ಲಿ ಯಾವುದೋ ಬೇರೆ ಇನ್ನೇನೋ ಇದೆ, ಆಯಿತಾ, ಇದೆಲ್ಲ ಕಾಣಿಸುತ್ತೆ. ಬಟ್ ನಾನು ನಮ್ಮನೆ ಹತ್ರ ವೀಡಿಯೋ ಮಾಡಬೇಕು. ನಾನು ನಮ್ಮನೆ ಹತ್ರ ಎದ್ಬಿಟ್ಟು ಆಚೆಗೆ ನೋಡಿದ್ರೆ ರೈಟ್ ಸೈಡ್ ಮತ್ತು ಬ್ಯಾಕ್ ಸೈಡ್ ಕಿಟಕಿಲಿ ಅಡಿಕೆ ಮರ
ಮುಂದ್ಗಡೆ ತೆಂಗಿನ ಮರ, ಈ ಕಡೆ ಶ್ರೀಗಂಧದ ಮರ, ಆಯಿತಾ. ಸೊ ನೋ ಎನಿ ಅದರ್ ಬಿಲ್ಡಿಂಗ್ಸ್ ಆರ್ ನೋ ಎನಿ ಅದರ್ ಸ್ಟಫ್ಸ್, ಓನ್ಲಿ ಅಬೌಟ್ ಟ್ರೀಸ್ ಆ್ಯಂಡ್ ಇದು. ಆದರೆ ಇಲ್ಲಿ ನದಿ, ಕಾಳಿ ನದಿ ಒಂದು ಎಕ್ಸ್ಟ್ರಾ. ಆದರೂ ಇದು ಒಂಥರ ಒಳ್ಳೆಯದೇ ಅಲ್ವಾ, ಕಾಳಿ ನದಿ ಪಕ್ಕದಲ್ಲಿ ನಾವು ಸ್ಟೇ ಮಾಡಿದ್ದೀವಿ ಅಂದರೆ ಎಷ್ಟು ಖುಷಿ ವಿಚಾರ. ಹಾಂ, ಆಮೇಲೆ ಇನ್ನೊಂದು ಹೇಳಿಲ್ಲ ನಿಮಗೆ, ನೆನ್ನೆ ಗೋ ಕಾರ್ಟಿಂಗ್ ಹೋಗಿದ್ವಿ ನೋಡಿ. ಅದು ಬೋರ್ಡು ಝೂಮ್ ಆಗ್ತಿಲ್ಲ ಇಲ್ಲಿಂದ, ಹೇಳಿದ್ನಲ್ಲ ಆ್ಯಂಡ್ರಾಯ್ಡ್ ಥಿಂಗ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಗೋ ಕಾರ್ಟಿಂಗ್ ಇತ್ತು, ಗೋ ಕಾರ್ಟಿಂಗ್ ಹೋಗಿದ್ವಿ. ಅದ್ರ ವೀಡಿಯೋನು ನೆನ್ನೆದು ವೀಡಿಯೋ ಕೂರಿಸ್ಬಿಡ್ತೀನಿ ಒಂದೇ ವ್ಲಾಗಲ್ಲಿ, ಎಲ್ಲದನ್ನೂ ಅಟ್ಯಾಚ್ ಡೇ 1 ಅಂತ ಹಾಕ್ತೀನಿ, ಅರ್ಥ ಮಾಡ್ಕೊಬಿಡಿ. ಗೋ ಕಾರ್ಟಿಂಗ್ ಹೋಗಿದ್ವಿ, ಕಯಾಕಿಂಗ್, ಇನ್ನೊಂದು ಯಾವುದೋ ನನ್ನ ಅದ್ರ ಹೆಸ್ರು ಗೊತ್ತಾಗಲಿಲ್ಲ. ನನ್ನ ತಮ್ಮ ಅದು ಯಾವುದೋ ಹೊಸ ಹೆಸ್ರಿಟ್ಟ, ಅದನ್ನು ಹೇಳೋಕ್ಕೂ ನನಗೆ ನಗು ಬರ್ತಿದೆ. ಕೇಳೋಕ್ಕೆ ಹೋಗಬೇಡಿ ಪ್ಲೀಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಾಡ್ಕೊತೀರ ಗೊತ್ತಲ್ಲ, ಅಲ್ಲಿರೋದೇ ನಮ್ಮ ವೀಡಿಯೋ ಇನ್ನೆಷ್ಟು ಜನ ನೋಡೋದೇ ಒಂದು 40 ಜನ, ಅದರಲ್ಲಿ ಒಂದು 20 ಜನ ಫ್ರೆಂಡ್ಸೇ ಇರ್ತೀರ. ಇನ್ನು ಯಾಕೆ ಅದು ಗೊತ್ತಲ್ಲ, ನಾನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನೇನು ಹೇಳೋಕ್ಕೋ ಗೊತ್ತಾಯ್ತಲ್ಲ. ಮತ್ತು ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಎಲ್ಲಿ ಕಂಟಿನ್ಯೂ ಮಾಡ್ತೀನಿ, ನೆಕ್ಸ್ಟ್ ಇನ್ನು ಎಲ್ಲಿಗೆ ಹೋಗ್ತೀವಿ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಯಾವುದೋ ಒಂದು ಕೇವ್ ಇದೆಯಂತೆ, ಆಮೇಲೆ ರಿವರ್ ರಾಫ್ಟಿಂಗು, ಅದೇ ಎತ್ಕೊಂಡು ಹೋಗಿ ಹಿಂಗೆ ಬೀಳಿಸ್ತಾರಲ್ಲ ನೀರೊಳಗಡೆಗೆ, ಅಲ್ಲಿಗೆ ಹೋಗೋಣ ಅಂತಂದರೆ ನಾನು ನಮ್ಮಪ್ಪ ಇಬ್ಬರೇ ಹೋಗೋದು. ಅದಕ್ಕೆ ನಮ್ಮ ಅಮ್ಮನೂ ನನ್ನ ತಮ್ಮನೂ ನಾಟ್ ಅಲೌಡ್ ಅಂದರೆ ಅವ್ರು ಹೇಳಿರೋದಲ್ಲ, ನಾನು ನಮ್ಮಪ್ಪರು ಮಾಡಿರೋ ರೂಲ್ಸು. ಅಮ್ಮ ನೀವು ಮತ್ತು ನನ್ನ ತಮ್ಮನೂ ಇಳಿಯೋಂಗಿಲ್ಲ ನೀರಿಗೆ, ಅದನ್ನು ಆಡೋಂಗಿಲ್ಲ, ಡೇಂಜರ್ ಅದು ಅಂತ. ನಾವು ಗೊತ್ತಲ್ಲ, ನಾವು ಅಮೆಝಾನ್ ರಿವರಲ್ಲೆಲ್ಲ ಬಿದ್ದು, ನೈಲ್ ರಿವರಲ್ಲೆಲ್ಲ ಬಿದ್ದು ಆಟಾಡಿ ಬಂದಿರೋ ಮಕ್ಕಳು, ಇದೆಲ್ಲ ಯಾವುದು. ಸೊ ನಾನು ನಮ್ಮಪ್ಪನೂ ಹೋಗ್ತಾಯಿದ್ದೀವಿ. ಅದಕ್ಕೆ ಸಾಕು ಅನಿಸುತ್ತೆ, ಜಾಸ್ತಿ ಮಾತಾಡ್ತಾಯಿದ್ದೀನಿ. ಬಾಯ್, ಸಿ ಯು ಇನ್ ರಿವರ್ ರಾಫ್ಟಿಂಗ್. ನೋಡಿ ಇಲ್ಲಿ ಇದೇ ಕಾಳಿ ನದಿ. ಆ ಕಡೆ ಎಲ್ಲ ಇನ್ನೂ ಫಾಗ್ ಕ್ಲಿಯರ್ ಆಗಿಲ್ಲ, ಆಮೇಲೆ ಬಿಸಿಲು ಬೀಳ್ತಾ ಇದೆ ಇವಾಗ, ಹಂಗಾಗಿ ನಿಮಗೆ ಕಾಣಿಸ್ತಾ ಇಲ್ಲ. ಈ ಕಡೆ ವ್ಯೂನು ನೋಡಿ, ಇವ್ರು ಯಾರೂ ಇಲ್ಲ. ನನಗಲ್ಲಿ ಹತ್ರ ಹೋಗೋಕ್ಕೆ ನನಗೆ ಭಯ ಆಯ್ತೈತಿ ಈಗ. ಎಷ್ಟು ಚೆನ್ನಾಗೈತೆ ನೋಡಿ. ಬೆಟ್ಟದ ಪಕ್ಕ ನದಿ ಪಕ್ಕನೇ ನಮ್ಮದು ರೆಸಾರ್ಟ್. ನೆನ್ನೆ ಇದ್ರೊಳಗಡೆ ಆಟ ಆಡಿದ್ವಿ, ಬೋಟಿಂಗ್ ಕರ್ಕೊಂಡೋಗಿದ್ರು. ನಾನು ನಮ್ಮಪ್ಪ ಇಬ್ಬರೇ ಕಯಾಕಿಂಗು ಮಾಡಿದ್ವಿ. ಅದು ಮಾತ್ರ ನೋಡಿ ಎಷ್ಟು ಫಾಸ್ಟಾಗಿ ಹರಿತಾಯಿದೆ ನೀರು, ಎಷ್ಟು ಭಯ ಆಗ್ತಿತ್ತು ಗೊತ್ತಾ. ಕಯಾಕಿಂಗ್ ಮಾಡಬೇಕಾದ್ರೆ ಸಖತ್ ಫಾಸ್ಟಾಗಿ ಹೋಗುತ್ತೆ. ಈ ಬೋಟೇನೆ ಮೇಲ್ಗಡೆ ಹೋಗ್ಬೇಕಾದ್ರೆ ತುಂಬ ಕಷ್ಟ ಆಯಿತು, ಬಟ್ ಹಂಗಿಂದ ಬರಬೇಕಾದ್ರೆ ಇವತ್ತು ನೆನ್ನೆಗಿಂತ ಜಾಸ್ತಿ ಫೋರ್ಸಲ್ಲಿ ಹರಿತೈತೆ ನೀರು. ನಮಗೆ ನೋಡೋಕ್ಕಷ್ಟು ಕಾಣಿಸಲ್ಲ, ಬಟ್ ಬೋಟಲ್ಲಿ ಇದ್ದಾಗ ಎಷ್ಟು ಭಯ ಆಗುತ್ತೆ ಗೊತ್ತಾ. ಕಾಳಿ ನದಿ ಅಂದರೆ ಸುಮ್ಮನೆನಾ, ಒನ್ ಆಫ್ ದಿ ಮೋಸ್ಟ್ ಡೇಂಜರಸ್ ರಿವರ್ಸ್ ಆಫ್ ಕರ್ನಾಟಕ. ಬಟ್ ಏನು ಅಂದರೆ ನಾವು ತಾಯಿಯ ಕಾಳಿನ ನಂಬ್ಕೊಂಡು ಹೋಗಬೇಕು. ಆ ತಾಯಿ ಎಲ್ಲರಿಗೂ ಹಂಗೆ ಮಾಡಲ್ಲ. ಯಾರ್ಯಾರ ಹಣೆಯಲ್ಲಿ ಏನೇನು ಬರ್ದಿರುತ್ತೋ ಅದಾಗುತ್ತೆ ಅಲ್ವಾ. ಇದರಲ್ಲೆಲ್ಲ ಕಯಾಕಿಂಗ್ ಮಾಡೋದೆಲ್ಲ ಕಲ್ತ್ಕೊಬಿಟ್ಟಿದ್ದೀನಿ. ನೆಕ್ಸ್ಟ್ ಅಮೆಝಾನ್ ಫಾರೆಸ್ಟಿಗೆ ಹೋದ್ರೂ ನೆಕ್ಸ್ಟ್ ಹೆಂಗೆ ಗೊತ್ತಾ, ಎಷ್ಟು ರೆಡಿಯಾಗಿದ್ದೀನಿ ಅಂದರೆ ಅಮೆಝಾನ್ ಫಾರೆಸ್ಟಿಗೆ ಹೋದ್ರೂ ಒಬ್ಬನೇ ಕಯಾಕಿಂಗ್ ಮಾಡ್ಕೊಂಬರ್ತೀನಿ, ಅಷ್ಟು ರೆಡಿ ಮಾಡಿಬಿಟ್ಟಿದ್ದೀನಿ. ಅವರು ಪಾಪ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು, ಹಿಂಗೆ ಹಿಡ್ಕೋಬೇಕು, ಹಿಂಗೆ ತಿರುಗಿಸ್ಬೇಕು ಎಲ್ಲದನ್ನೂ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ನಮಗೆ ತುಂಬ ಖುಷಿ. ಕಂಟಿನ್ಯೂ. ಈಗ ನೇಚರ್ ವಾಕಿಗೆ ಬಂದಿದ್ದೀವಿ. ನಮ್ಮಪ್ಪ ಬೈತವ್ರೆ, ಮಳೆ ಬಂದರೆ ನಮ್ಮ ತೋಟದಲ್ಲೇ ನಾನು ಒಂದು ವಾಕು ಮಾಡಲ್ಲ, ಆಚೆಗೆ ಹೋಗಲ್ಲ, ಮಳೆ ಬಂದೈತೆ ಒದ್ದೆ ಆಗೈತೆ ಅಂತ. ಇಲ್ಲಿ ಯಾರ್ದೋ ತೋಟ ನೋಡೋಕೆ ಕರ್ಕೊಂಡೋಯ್ತವ್ರೆ ಮಳೆ ಬಂದಿರೋದನ್ನ ಅಂತ ಬೈತಾರೆ ನಮ್ಮಪ್ಪ. ಆದರೂ ಖುಷಿ. ನನ್ನ ಮಗ ಹೊಸ್ದಾಗಿ ಏನೇನೋ ಮಾಡ್ತಾನಲ್ಲ, ಏನು ಮಾಡ್ತಾನೆ, ಏನು ದಬ್ಬಾಗ್ತಾನೆ ನೋಡೋಣ ಅಂತಂತವ್ರೆ. ಆಗ್ಲಿಂದ ರೇಗಿಸ್ತವ್ರೆ, ಯಾರು ನೋಡ್ತಾರೆ ಅಂತ ಮಾಡ್ತಿಲ್ಲ, ಸುಮ್ಮನೆ ಹೋಗಲ್ಲ ಅಂತ. ನೋಡಿ ನೀವು ಇದನ್ನು ನನಗೆ ಏನು ಮಾಡ್ಬೇಕು, ನೀವು ಈಗಪ್ಪ ಡಿಸ್ಕರೇಜ್ ಮಾಡಬೇಕು. ಎನ್ಕರೇಜ್ ಅದು. ನೀವು ಇದನ್ನು ನನಗೆ ನನ್ನ ಮನಸ್ಸಿಗೆ ಇದು ಕೊಡಬೇಕು. ಏನಪ್ಪ ಅದು, ಸ್ಫೂರ್ತಿ ಬರೋ ಥರ ಮಾಡಬೇಕು. ಅವಳು ಸ್ಫೂರ್ತಿ ನೋಡಿ ಫ್ರೆಂಡ್ಸ್, ಹಿಂಗೆ ಎಲ್ಲರೂ ಮಕ್ಕಳು ತಲೆ ಮಾಡಿದ್ರೆ ಇಲ್ಲಿ ನನಗೆ ನಮ್ಮ ಅಪ್ಪನೇ ತಲೆ ಮಾಡ್ತಾರೆ. ಸ್ಫೂರ್ತಿ ಕೊಡಿ ಅಂದರೆ ಯಾರು ಹೇಳು ಅಂತ ಕೇಳ್ತಾರೆ. ಅಮ್ಮನ ಎಕ್ಸ್ಪ್ರೆಷನ್ ನೋಡ್ಬೇಕಿತ್ತು ನೀವು, ಮಿಸ್ ಆಗೋಯ್ತು. ಅಮ್ಮ ಕೊಡಮ್ಮ ಎಕ್ಸ್ಪ್ರೆಷನ್ ಆಗಲೇ ಕೊಟ್ಟೆ, ಇನ್ನೊಂದ್ಸಲ ಓಡಿಸ್ಕೊಂತೀನಿ ಅಷ್ಟೇ. ನಾನೀಗ ಇಬ್ಬರು ಸೇರ್ಕೊಂಡು ಏನು ಮಾಡ್ತಾರೆ ಗೊತ್ತಾ, ಇವರಿಬ್ರು ಏನಾರು ಆಗ್ತಿದ್ರೆ, ಏನಾರು ಮಧ್ಯದಲ್ಲಿ ಮಾತಾಡೋಕೋರು ನೆಕ್ಸ್ಟ್ ಜೋಕರ್ ಆಗೋನೇ ನಾನು. ದೊಡ್ಡದಾಗಿ ಹೋಗ್ಬಿಡ್ತೀನಿ. ನೋಡಿ ಇಲ್ಲಿ ನೇಚರ್ ವಾಕ್ ಅಂತೆ. ನೋಡಿ ಇಲ್ಲಿ ನೇಚರ್ ವಾಕಿಗೆ ಇವ್ರು ಕರ್ಕೊಬಂದವ್ರೆ ಅಂತ ನನಗೆ ಸಿಟ್ಟು ಬತ್ತೈತೆ. ಯಾಕೆ ಅಂದರೆ ಈ ಥರ ನೇಚರ್ ಒಳಗಡೆಗೆ ಅಂದರೆ ಕಾಡೊಳಗಡೆಗೆ ನಾವು ಹಿಂಗೆಲ್ಲ ಬರೋಕ್ಕೆ ಜಾಗ ಮಾಡ್ಕೊಂಡು, ಹಿಂಗೆಲ್ಲ ತಂತಿ ಬೇಲಿ ಹಾಕೊಂಡು ಹಿಂಗೆಲ್ಲ ಕಿರ್ಚಾಡಿದರೆ
ನೋಡಿ ಹೆಂಗೆ ಕಿರ್ಚಾಡ್ತಾರೆ. ಹಿಂಗೆಲ್ಲ ಕಿರ್ಚಾಡ್ಬಿಟ್ರೆ ಏನಾಗುತ್ತೆ ಹೇಳಿ? ಪ್ರಾಣಿಗಳು ನಾಡಿಗೆ ಬರದೆ ಏನಾಗುತ್ತೆ? ಏನಾಯ್ತಮ್ಮ? ಎಲ್ಲೈತಮ್ಮ? ಇಲ್ಲ ಅದು ಸ್ಟಪ್ಪಾಗಿ ಬಿಟ್ಟೋಗ್ಬಿಡ್ಬೇಕು, ಅವಾಗಲೇ ಗೊತ್ತಾಗುತ್ತೆ ನಮಗೆ. ನೋಡಿ ಲೀಚ್ ಇದೆ ಅಂದ್ಬಿಟ್ಟು ಮುಂದೆ ಹೋಗೋ ಪ್ಲಾನ್ ಕ್ಯಾನ್ಸಲ್, ಎಲ್ಲರೂ ರಿಟರ್ನ್. ಅಲ್ಲಿ ನೋಡಿ ಇಲ್ಲ ಪುಕ್ಲ ನೋಡಂಗೆ ಹೆಂಗೆ ನೋಡ್ತಿದ್ದಂಗೆ ಓಡ್ತವನು. ಚಿನ್ನು ತಡಿ ಮಗ, ಏನಿಲ್ಲ. ಏನ್ ಗೊತ್ತಾ, ಬೇಡ ಬನ್ನಿ, ಬೇಡ ಸುಮ್ಮನೆ ಯಾಕೆ. ಅದೇ ಅದೇ ಬೇಡ, ಏನು ಅದು ಹತ್ತದೇ ಗೊತ್ತಾಗಲ್ಲ. ಇವಾಗ ಇದರಿಂದ ಏನು ಅರ್ಥ ಆಗುತ್ತೆ ಹೇಳಿ? ಇದು ಫಾರೆಸ್ಟ್ನ ನೇಚರೇ ಪ್ರೊಟೆಕ್ಟ್ ಮಾಡ್ಕೊತಿದೆ. ಈಗ ನಾವೀಗೆಲ್ಲ ಬಂದು ಅನಿಮಲ್ಸಿಗೆ ಡಿಸ್ಟರ್ಬ್ ಆಗ್ತಿತ್ತು. ಇವಾಗ ಅದು ಲೀಚ್ ಕಾಣಿಸ್ಕೊಂಡು ನಾವು ವಾಪಸ್ ಹೋಗ್ತಾ ಇದೀವಿ. ಇದರಿಂದ ನೀವೇನು ಅರ್ಥ ಮಾಡ್ಕೋಬೇಕು ಅಂದರೆ ಯಾರು ಹೋಗ್ಬಾರ್ದು ಹಿಂಗೆಲ್ಲ ಜಂಗಲ್ಗೆ. ಪ್ರಾಣಿಗಳಿಗೆ ಹಿಂಸೆ ಮಾಡಬಾರ್ದು, ಹಿಂಗೆಲ್ಲ ನೇಚರ್ ಹೊರಗಡೆ ಬಂದು ನಾವು ಡಿಸ್ಟರ್ಬ್ ಮಾಡಬಾರ್ದು. ಏನಿದ್ರು ಹೊರಗಡೆಯಿಂದ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹಂಗೆ ಹೋಗ್ಬೇಕು. ಎಸ್ ಅಲ್ವಾ? ಸೊ ಪ್ಲೀಸ್ ಸೇವ್ ಅನಿಮಲ್ಸ್, ಡೋಂಟ್ ಡಿಸ್ಟರ್ಬ್ ವೈಲ್ಡ್ ಲೈಫ್. ಆಮೇಲೆ ಮತ್ತೆ ಕಂಪ್ಲೇಂಟ್ ಮಾಡೋರು ನೀವೇ. ಇದು ನೋಡಬೇಕು ಅಂದ್ಬಿಟ್ಟು ಕಾಡೊಳಗಡೆ ಬರ್ತೀರಾ. ನಿಮ್ಮನ್ನು ನೋಡೋಕೆ ಅನಿಮಲ್ಸ್ ಬಂದಾಗ ಅನಿಮಲ್ಸ್ ಬಂದು ಗೌರ್ಮೆಂಟ್ ಏನೂ ಪ್ರಿಕಾಷನ್ ತಗೋತಾಯಿಲ್ಲ ಅಂತ ಗೌರ್ಮೆಂಟ್ನ ಬ್ಲೇಮ್ ಮಾಡ್ತೀರಾ. ಹಾಂ, ಎಲ್ಲೋಯ್ತು ನಿಮ್ಮ ಥಿಂಕಿಂಗ್? ಏನು ನಿಮ್ಮದು ಏನೂ ಅರ್ಥ ಆಗಲ್ಲ. ವೆರಿ ಬ್ಯಾಡ್ ಪೀಪಲ್. ಅಪ್ಪನ ಎಕ್ಸ್ಪ್ರೆಷನ್ ನೋಡಿ ಹೆಂಗೆ ಕೊಡ್ತೀನಿ. ಓಕೆ ಬಾಯ್. ನೋಡಿ ಫ್ರೆಂಡ್ಸ್, ನಮ್ಮ ಅಪ್ಪ ಏನಂತ ಕೇಳಿಸ್ತಾ. ನಾನು ಡೋಂಟ್ ಅಂಡರ್ ಎಸ್ಟಿಮೇಟ್ ಮೀ ಅಂದೆ. ನಮ್ಮ ಅಪ್ಪ ಏನೋ ರೇಗಿಸ್ತವ್ರೆ. ಅಪ್ಪ ಏನಂದ್ರಪ್ಪ? ಏನಿಲ್ಲ, ಸೆನ್ಸಾರ್ ಕಟ್. ಬೀಪ್ ಸೌಂಡ್. ಸೊ ನೀವು ಯಾಕೆ ಕೇಳಿದ್ರ? ಹಲೋ ಹಾಯ್. ಇವಾಗ ನಾವು ಎಷ್ಟು ಹೆಂಗೆ ಆಟ ಆಡಿದ್ದೀವಿ ಅಂದರೆ ಆ ಖುಷಿನ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾಯಿಲ್ಲ. ಆದರೆ ಅದನ್ನು ಒಂದು ವ್ಲಾಗ್ ಮಾಡೋಕ್ಕಾಗಿಲ್ಲ. ಬಟ್ ಅವರು ನಮ್ಮ ಗೈಡು ಎಲ್ಲದನ್ನೂ ಗೋಪ್ರೋದಲ್ಲಿ ಶೂಟ್ ಮಾಡಿ ನನ್ನ ಫೋನಿಗೆ ಕಳಿಸಿದ್ದಾರೆ. ಅದನ್ನೆಲ್ಲ ಹಾಕ್ತೀನಿ. ಕಾಳಿ ನದಿಲಿ ಆಟ ಆಡಿದ ಖುಷಿ ಹೇಳ್ಕೊಳಕ್ಕಾಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅಪ್ಪ, ಕರ್ಕೊಂಡ್ಬಂದು ಆಟ ಆಡ್ಸಿದ್ಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಥ್ಯಾಂಕ್ ಯು. ಇದು ಚೋಟು ಚೋಟುಗೆ ಥ್ಯಾಂಕ್ ಯು ಇಲ್ಲ, ಚೋಟುನು ಥ್ಯಾಂಕ್ಸ್ ಹೇಳ್ಬೇಕು ನಿಮಗೆ. ಓಕೆ. ಹರ ಹರ ಮಹಾದೇವ್. ನೀರು ಹಾಕ್ಬೇಡ್ರಿ ಕೆಮ್ಮಣ್ಣು. ಶ್ರೀರಾಮ್. ಜೈ ಶ್ರೀರಾಮ್. ಸಾಕು. ಕಾಳಿ ನದಿಯಲ್ಲಿ ಇದು. ಫೋಟೋಗ್ರಾಫರ್ ಬಂದ್ರು ನೋಡ್ರಿ ಮೇಲೆ ಮುಂದ್ಗಡೆ. ಕಮಾನ್ ಫಾರ್ವರ್ಡ್, ಫಾಸ್ಟ್ ಮಾಡ್ರಿ ಸರ್. ಓಕೆ, ಸ್ಟಾಪ್, ಗೆಟ್ ಡೌನ್. ಆಟ ಎಲ್ಲ ಮುಗಿಸಿ ಹೋಗ್ತಾ ಇದೀವಿ ಕಾರ್ ಹತ್ರಕ್ಕೆ ಹೋಗಿ ಕಾರಿಂದ ರೂಮ್ಗೆ ಹೋಗಿ ನೆಕ್ಸ್ಟ್ ಪ್ಲ್ಯಾನ್ಸ್ ಏನು ಅಂತ ಡಿಸೈಡ್ ಮಾಡಿದ್ಮೇಲೆ ಮತ್ತೆ ಶುರು ಮಾಡ್ತೀನಿ. ಓಕೆ, ನಾವು ಆಟ ಆಡಿನೆಲ್ಲ ನಿಮಗೆ ತೋರಿಸ್ತೇ ಬಿಡಲ್ಲ. ಯಾಕೆಂದರೆ ಏನು ಹಾಕೋಣ ಅಂತ ನಂಗೆ ಏನು ತಲೆಗೆ ಬರ್ತಾರಲ್ಲ. ಅಮಾವಾಸ್ಯೆ ಗುಣ್ಮೆಗೆ ಒಂದೊಂದು ವೀಡಿಯೋ ಕಳಿಸ್ತಾ ಇರ್ತೀನಲ್ಲ. ಈ ಸಲ ನೋಡಿ ಎಲ್ಲ ಫುಲ್ ಶೂಟಿಂಗ್ ಆಗಿದೆ. ಅದುವೇ ನನ್ನ ಆ್ಯಂಡ್ರಾಯ್ಡಲ್ಲಿ ಶೂಟ್ ಮಾಡಿದ್ದು ನೋಡಿ ನಿಮಗೂ ಸಾಕಾಗಿತ್ತು ಅಂದ್ಬಿಟ್ಟು ಗೋಪ್ರೋದಲ್ಲಿ ಶೂಟ್ ಮಾಡಿಸಿದ್ದೀನಿ. ಆಯಿತಾ, ಲೆಟ್ಸ್
ಟೇಕ್ ಅ ಲುಕ್ ಅಟ್ ದಟ್ ವಿಡಿಯೋಸ್. ಓಕೆ, ಸೈನಿಂಗ್ ಆಫ್ ಫ್ರಮ್ ಕಾಳಿ ನದಿ. ನೋಡಿ ಇಲ್ಲಿ ಇವ್ ನಾಯಿ ಮಾಡ್ಬೇಕಂತ ಹಾಯ್ ಮಾಡಿ. ಅಮ್ಮ ಏನು ಬೇಕಮ್ಮ? ಬಾಟ್ಲು ಕೊಡು. ತಡ್ ಕಾರ್ಕಿ ನನ್ನ ಹತ್ರನೇ ಐತಿ. ನೋಡೋಣ ಬಾಯ್. ಅದು ಕಾರತ್. ಹಾಂ, ಬ್ಲ್ಯಾಕ್ ಬ್ಯಾಗಿ ಬ್ಲ್ಯಾಕ್ ಬ್ಯಾಗೀಗ ಅದ್ರಲ್ಲಿ ಇದ್ದಂಗೆ ಇರಲಿಲ್ಲ ಕಣಮ್ಮ. ಹಾಂ ಆಯ್ತು ತಗೊಳ್ಳಿ. ಅಮ್ಮ ಅದು ಪಾರ್ಸಲಲ್ಲಿ ಸೀಟ್ ಮೇಲೆ ಇರ್ತೇನೆ ತಗೊಂಡ್ರಾ? ಎಲ್ಲ ಶಿಕ್ಷೆ ಪಾಕ್ರೆ ಖಾಲಿ ಬಾಟ್ಲಾ? ಕೊಡು, ಇಲ್ಲೇ ಸಿಗುತ್ತೆ. ಬಿಡೋಲ್ಲ ಐತೆ. ಹಾಂ ಹೋಗೋಣ ಈಗ. ಹಾಯ್, ಹ್ಯಾಪಿ ಜರ್ನಿ ಹೇಳಿ. ಲೆಟ್ಸ್ ಹೋಗೋಣ ಇವಾಗ. ನೆಕ್ಸ್ಟ್ ಕಂಟಿನ್ಯೂ ನೆಕ್ಸ್ಟ್. ಹಾಯ್ ಫ್ರೆಂಡ್ಸ್, ಟೈಮ್ ಟು ಚೆಕ್ಔಟ್ ಫ್ರಮ್ ಅಂಚ್ ರೆಸಾರ್ಟ್ಸ್. ಇನ್ನೊಂದು ವಿಷಯ ಏನಂದರೆ, ಎಲ್ಲ ಏನಾದ್ರು ಮಾಡಬೇಕಾದ್ರೂ ವೀಡಿಯೋ ಮಾಡಿ 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 ಒಂದು ನನಗೆ ಅನ್ನಿಸ್ತಾ ಇರುತ್ತೆ, ಥೂ ತೆಗಿಯೋದನ್ನೆಲ್ಲ ವೀಡಿಯೋ ಮಾಡಬೇಕಾ, ಏನು ಮಾಡಿದ್ನೆಲ್ಲ ವೀಡಿಯೋ ಮಾಡಬೇಕಾ ಅಂತ. ವೀಡಿಯೋನೇ ಮಾಡ್ತಿದ್ರೆ ಮತ್ತು ವ್ಲಾಗ್ ಅಂತ ಏನಕ್ಕೆ ಮಾಡಬೇಕು ಅಂತಲೂ ಇನ್ನೊಂದು ಫ್ಲ್ಯಾಶ್ ಆಗುತ್ತೆ. ಬಟ್ ಆದರೂ ಟೈಮ್ ಟು ಚೆಕ್ಔಟ್. ಅಪ್ಪ ರಿಸೆಪ್ಷನಲ್ಲಿ ಎಲ್ಲ ಮುಗಿಸಿ ಸೈನ್ ಹಾಕಿ ಎಲ್ಲ ಮಾಡಿ ಬರ್ತಿದ್ದಾರೆ. ನಮ್ಮ ಅಮ್ಮಗೆ ಒಂದು ಕಾರಲ್ಲಿ ಕೂತವ್ರೆ. ನೆಕ್ಸ್ಟು ನೋಡೋದೇ ಕೆಲಸ, ಇನ್ನೇನಿಲ್ಲ. ನೆಕ್ಸ್ಟ್ ಸ್ಪಾಟ್ ಎಲ್ಲಿಗೆ ಅಂತ ಹೋದ್ಮೇಲೆ ತೋರಿಸ್ತೀನಿ. ಎಲ್ಲಿಗೆ ಹೋಗಿದ್ದೀವಿ ಅಂತ ಹೇಳ್ತೀವಿ, ಏನು ಮಾಡ್ತಾಯಿದ್ದೀವಿ ಅಂತ ಹೇಳ್ತೀವಿ. ಸಿಯು ಬಟ್ಟು ಗಾಡಿ ನಿಲ್ಸಿಬಿಟ್ಟಿನಿ. ಹಂಗೆ ಒಳಗಡೆ ಗುರ್ರಂತಾರೆ ನೋಡಿ. ಈ ವ್ಯೂನ ಬಿಟ್ಟು ನಾನು ಗಾಡಿ ಫೋಟೋ ತೆಗೆದೆ, ಇಲ್ಲಿಂದ ಹೊರಡಕ್ಕೆ ಮನಸ್ಸೇ ಆಗಲಿಲ್ಲ. ಗುರ್ರಂತಾರೆ, ಫೋಟೋ ತಗೊಂಡು ಹೋಗ್ಬಿಡೋದು.